ಸರ್ ಇದು 41 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 37 ಲಕ್ಷಕ್ಕೆ ಮಾಡ್ಕೊಳ್ಳೋಣ. 37 ಲಕ್ಷಕ್ಕಾಗುತ್ತೆ ಫಾರ್ಚುನರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಭರತ್ ಕುಲಾಲ್. ಸರ್ 2015 ಮಾಡೆಲ್ ಪೋಲೋ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಸರ್. ಡೀಸೆಲ್ ವೆಹಿಕಲ್ 1 lakh ಡಿಸ್ಕೌಂಟ್ 3,75,000 ಗೆ ಆಗುತ್ತೆ. 3,75,000 ಗೆ 15 ಮಾಡಲು. ಡೀಸೆಲ್ ವೆಹಿಕಲ್ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್, ಮೈಲೇಜ್ ಸಹ ಒಳ್ಳೆ ಇರುತ್ತೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1.5 ಲಕ್ಷಕ್ಕೆ ಮಾಡ್ಕೋಣ. 1.5 ಲಕ್ಷಕ್ಕೆ ಲೋಗನ್, ಅದು ಡೀಸೆಲ್. ಹೌದು ಸರ್, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. 4 ವೀಲ್ ಡ್ರೈವ್ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಪ್ಯಾನೋರಾಮಿಕ್ ಸನ್ ರೂಫ್ ಜೊತೆ ಬರುತ್ತೆ. ತುಂಬಾನೇ ಲಕ್ಸುರಿಯಸ್ ಆಗಿರುತ್ತೆ ಅಂತ ಹೇಳ್ಬೋದು. ಕುತ್ಕೊಳ್ಳಕ್ಕೆ ವೆಲ್ ಪೊಸಿಷನ್ಡ್ ಸೀಟ್ಸ್ ಕೂಡ ಬರುತ್ತೆ ನಿಮ್ಗೆ. 2,65,000 ಹೇಳ್ತಾ ಇದೀವಿ. ಫೈನಲ್ ಆಗಿ 2,45,000 ಗೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ. 2022 ಮಾಡೆಲ್ ಫಾರ್ಚುನರ್, ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಬರೀ 11,000 ಕಿಲೋಮೀಟರ್. ಬರೀ 11,000 ಓಡಿದೆ ಇದು. ಹೌದು ಸರ್. ಹಾಗೆ ನಮ್ಮ ಹತ್ರ ಇದೆ ಯಾವ್ದು ಮ್ಯಾಮ್? ಹುಂಡೈ ಟೆರಾಕಾನ್ 7 ಸೀಟರ್ ವೆಹಿಕಲ್ ಸರ್. ಓಕೆ, ಹುಂಡೈ ಟೆರಾಕಾನ್ ಅಂತ ಲೋ ಬಜೆಟ್ ಅಲ್ಲಿ 7 ಸೀಟರ್, ಅದರಲ್ಲೂ 4 ವೀಲ್ ಡ್ರೈವ್ ಸರ್. ಇದು 4 ವೀಲ್ ಡ್ರೈವ್. ಹೌದು. ಫೈನಲ್ ಆಗಿ 3,25,000 ಗೆ ಸಿಗ್ತಾ ಇದೆ. 3,25,000 ಅದು 4x4 ಸಿಗುತ್ತೆ. 2016 ಮಾಡೆಲ್ XJL ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ಅಲ್ಲಿ ಇದೆ. ನೋಡಿ ಇಂಟೀರಿಯರ್ ಯಾವ ತರ ಬರುತ್ತೆ ಅಂದ್ರೆ ಲಕ್ಸುರಿಯಸ್ ಫೀಚರ್ಸ್ ನಿಮ್ಗೆ ಏನ್ ಬೇಕು ಎಲ್ಲವೂ ಬರುತ್ತೆ ಇದರಲ್ಲೂ ಕೂಡ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 18 lakhs ಹೇಳ್ತಾ ಇದೀವಿ ಸರ್. ಮುಂಗಡೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,50,000 ಗೆ ಆಗುತ್ತೆ. 6,50,000 ಗೆ i24 ಸಿಗುತ್ತೆ. ಅದು 18 ಮಾಡಲ್ ಸಿಗುತ್ತೆ. ಬರೀ 36,000 ಜೆನ್ಯೂನ್ ನೋಡಿದೆ ಸರ್. 2013 ಮಾಡೆಲ್ BMW 3 ಸೀರೀಸ್ 320d ಲಕ್ಸುರಿ ಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 8,25,000 ಗೆ ಆಗುತ್ತೆ. 8,25,000 ಗೆ 13 ಮಾಡೆಲ್ 3 ಸೀರೀಸ್ Audi A4 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 7,25,000 ಗೆ ಮಾಡ್ಕೊಳ್ಳೋಣ. 7,25,000 ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ ನಿಮಗೆ. ಸರ್ 2009 ಮಾಡೆಲ್ C ಕ್ಲಾಸ್ C220d ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದರಲ್ಲೂ ಕೂಡ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,25,000 ಗೆ ಅದು ಕರ್ನಾಟಕ ಗಾಡಿ ಸಿಗ್ತಾ ಇದೆ. 6,25,000 ಗೆ ಕರ್ನಾಟಕ ವೆಹಿಕಲ್ ಸಿಗುತ್ತೆ ನಿಮಗೆ. ರೆಕ್ಸ್ಟಾನ್ ಸರ್. ರೆಕ್ಸ್ಟಾನ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ವೆಹಿಕಲ್. ಇದು 2017 ಮಾಡೆಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರ್. ಹೌದು. 67,000 ಓಡಿದೆ. ಓಕೆ, ಸನ್ ರೂಫ್ ಎಲ್ಲ ಬರುತ್ತೆ ಇದರಲ್ಲಿ. 67,000 ಅಷ್ಟೇ ಓಡಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ. 7,95,000 ಗೆ ಮಾಡ್ಕೊಳ್ಳಿ. 7,95,000 ಗೆ ಯಾವ ಮಾಡಲ್ ಅಂದ್ರೆ 17 ಮಾಡೆಲ್. 17 ಮಾಡೆಲ್. ಫೈನಲ್ ಆಗಿ 6,25,000 ಗೆ ಆಗುತ್ತೆ. ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗ್ಬಿಡುತ್ತೆ ಸರ್. ಈ ವೆಹಿಕಲ್ ಗೆ ನಾವು 5,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,75,000 ಗೆ ಒಂದು 7 ಸೀಟರ್ 4 ವೀಲ್ ಡ್ರೈವ್ ಸಿಗ್ತಾ ಇದೆ. 4,75,000 ಗೆ 4 ವೀಲ್ ಡ್ರೈವ್. 2014 ಮಾಡೆಲ್ ಮರ್ಸಿಡೀಸ್ ಬೆಂಜ್ A ಕ್ಲಾಸ್ A180 ಇದು 6,50,000 ಗೆಲ್ಲ ಕ್ಲೋಸ್ ಮಾಡಿ. 6,50,000 ಗೆ ಹೌದು ಬೆಂಜ್. ಹೌದು ಸರ್. 3.25 ಲಕ್ಷ ಹೇಳ್ತಾ ಇದ್ವಿ. ಫೈನಲ್ 2,95,000 ಗೆಲ್ಲ ಮಾಡ್ಕೊಡ್ತೀವಿ. 2,95,000 ಗೆ ಯಾವ ಮಾಡಲ್ ಅಂದ್ರೆ 13 ಮಾಡೆಲ್. 13 ಮಾಡಲ್ ಸಿಗುತ್ತೆ. ಆರಾಮಾಗಿ ಲೋನು ಆಗುತ್ತೆ ಅನ್ಸುತ್ತೆ. ಹೌದು ಸರ್, ಆಗುತ್ತೆ. ಸೊ 2009 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್. ಹೌದು ಸರ್. ಈ ಮಾಡೆಲ್ಸ್ ಎಲ್ಲ ಸಿಂಗಲ್ ಓನರ್ ಸಿಗದೆ ಕಷ್ಟ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,95,000 ಗೆ ಮಾಡ್ಕೊಳ್ಳೋಣ. 1,95,000 ಗೆ ಝೆನ್ ಎಸ್ಟಿಲೋ ಸಿಂಗಲ್ ಓನರ್ ವೆಹಿಕಲ್. ಹೌದು. ಈ ವೆಹಿಕಲ್ ಗೆ ನಾವು 2,25,000 ಹೇಳ್ತಾ ಇದೀವಿ. ಇದು ಸಹ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,50,000 ಗೆ ಒಂದು X5 ಸಿಗ್ತಾ ಇದೆ. 6.5 ಲಕ್ಷಕ್ಕೆ X5 ಅದನ್ನು BMW. ಹೌದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,95,000 ಗೆ ಒಂದು ಲೋ ಬಜೆಟ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್. 2017 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ LTZ ಟಾಪ್ ಎಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಗಾಡಿ. 2013 ಮಾಡೆಲ್ ಈ ರೆಕ್ಸ್ಟಾನ್ ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. RX7 ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ ರೂಫ್ ಸಹ ಬರುತ್ತೆ ಇದರಲ್ಲಿ. ಈ ವೆಹಿಕಲ್ 2014 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,25,000 ಗೆಲ್ಲ ಆಗುತ್ತೆ ಸರ್. 4,25,000 ಗೆ ಆಟೋಮೆಟಿಕ್ ಆಗುತ್ತೆ. ಅದು 14 ಮಾಡಲ್ ರಾಪಿಡ್. 2018 ಮಾಡೆಲ್ ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಬರೀ 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬರೀ 36,000 ಕಿಲೋಮೀಟರ್ ಅಷ್ಟೇ ಓಡಿದೆ. 18 ಮಾಡೆಲ್ ಶೋರೂಮ್ ರೆಕಾರ್ಡೆಡ್ ಸರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಜಾಗ್ವಾರ್ ಕೂಡ ಅವೈಲೇಬಲ್ ಇದೆ. ಒನ್ ಆಫ್ ದ ಲಾಂಗೆಸ್ಟ್ ಸಡನ್ ಅಂತಾನೆ ಹೇಳ್ಬೋದು. ನೋಡಬಹುದು ಎಲ್ಲಿಂದ ಎಲ್ಲಿವರೆಗಿದೆ ಗಾಡಿ. ಈ ವೋಲ್ಸ್ ವ್ಯಾಗನ್ ಸ್ಕೋಡಾಗೆ ಎಲ್ಲ 1 ಲಕ್ಷ ಅನ್ನೋದು ಏನು ಇಲ್ಲ ಸರ್. ನಾರ್ಮಲ್ ವೆಂಟೋ ಹೈಲೈನ್ ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,25,000 ಗೆಲ್ಲ ಕ್ಲೋಸ್ ಮಾಡಿ. 3,25,000 ಆನ್ ಟೇಬಲ್. ಏನಾದ್ರು ಇನ್ನ ಸ್ವಲ್ಪ ಬಾರ್ಗಿನ್ ಆಗುತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಎಲ್ಲಾ ಗಾಡಿಗೂ ಮಾಡ್ಕೊಡ್ತೀರಾ? ಇಲ್ಲ ಸರ್. ಇಲ್ವಾ? ಓಕೆ. ಮತ್ತೊಂದು ರ್ಯಾಪಿಡ್ 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಈ ವೆಹಿಕಲ್ ಗೆ 395 ಹೇಳ್ತಾ ಇದೀವಿ ಸರ್.
ಫೈನಲ್ ಆಫರ್ ಪ್ರೈಸ್ 3,45,000 ಗೆಲ್ಲ ಮಾಡ್ಬೇಡ. 3,45,000ಕ್ಕೆ ನಿಮ್ಗೆ ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸರ್ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ನೋಡ್ತಾರೆ, ಅದರಲ್ಲೂ ಮೈಲೇಜ್ ಚೆನ್ನಾಗಿ ಬರುವಂತ ಗಾಡಿ ಅಂತಾನೆ ಹೇಳ್ಬೋದು. 2011 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,75,000 ಗೆಲ್ಲ ಆಗುತ್ತೆ. 1,75,000. ಹೌದು. i20 ಆರ್ ಸ್ಟಾರ್ ಟಾಪ್ ಎಂಡ್, ಅದರಲ್ಲೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್? ಹೌದು. i20 ಅಲ್ಲಿ ಆಟೋಮೆಟಿಕ್ ತುಂಬಾ ರೇರು. 2,95,000 ಗೆಲ್ಲ ಮಾಡ್ಕೊಳ್ಳೋಣ. 2,90,000. 2,95,000ಕ್ಕೆ ಆಸ್ಟಾ ಆಟೋಮೆಟಿಕ್ 2018 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,95,000 ಗೆಲ್ಲ ಆಗುತ್ತೆ ಸರ್. 6,95,000ಕ್ಕೆ 17 ಮಾಡಲ್. 18 ಮಾಡಲ್. ಓಕೆ ಸರ್. 2012 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,75,000 ಗೆ ಆಗುತ್ತೆ. 3,75,000ಗೆ ಅದು ರ್ಯಾಪಿಡ್ ಸಿಗುತ್ತೆ ನಿಮಗೆ. ಲೋನ್ ಆಗುತ್ತೆ ಇದಕ್ಕೆ? ಹೌದು ಸರ್ ಆಗುತ್ತೆ. ಟಾಪ್ ಎಂಡ್ ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,85,000 ಗೆ ಆಗುತ್ತೆ. ಫೈನಲ್ ಆಗಿ 7 lakhs ಗೆ ಮಾಡ್ಕೊಳ್ಳೋಣ ಸರ್. 7 lakhಕ್ಕೆ 17 ಮಾಡಲ್ ಕ್ರೂಸ್. ಹೌದು ಸರ್. ಅದು LTZ ಟಾಪ್ ಎಂಡ್ ಸನ್ ರೂಫ್ ಜೊತೆಗೆ. 2015 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈಂಡ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಇದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,25,000 ಗೆ ಆಗುತ್ತೆ. 4,25,000ಕ್ಕೆ 15 ಮಾಡಲ್ ವೆಂಟೋ. ಹೌದು ಸರ್. ಟಾಪ್ ಎಂಡ್ ಸಿವಿಕ್ 2011 ಮಾಡಲ್ ಸಿಂಗಲ್ ಓನರ್ ಅಲ್ಲಿ ಇದೆ. ಆಟೋಮೆಟಿಕ್ ವಿತ್ ಸನ್ ರೂಫ್ ಆಗಿರುತ್ತೆ ಇದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 5,10,000 ಗೆ ಆಗುತ್ತೆ. 5,10,000ಕ್ಕೆ ಸಿಂಗಲ್ ಓನರ್ ಸಿವಿಕ್. ಹೌದು ಸರ್. 2017 ಮಾಡಲ್ ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7 lakhs ಗೆ ಆಗುತ್ತೆ ಸರ್. 7 ಲಕ್ಷಕ್ಕೆ 17 ಮಾಡಲ್ ಇಕೋ ಸ್ಪೋರ್ಟ್. ಹೌದು ಸರ್. ಸರ್ 2017 ಮಾಡಲ್ ಸಿಂಗಲ್ ಓನರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7,75,000 ಗೆ ಮಾಡ್ಕೊಳ್ಳೋಣ. 7,75,000ಕ್ಕೆ 17 ಮಾಡಲ್ ಸಿಗುತ್ತೆ. 17 ಮಾಡಲ್ ಅದು ಎಲಾಂಟ್ರಾ. 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೈನಲ್ ಆಗಿ 2,95,000 ಗೆ ಮಾಡ್ಕೊಳ್ಳೋಣ. 2,95,000ಕ್ಕೆ i10 ಆಗುತ್ತೆ ನಿಮಗೆ. 13 ಮಾಡಲ್ ಅದನ್ನು. ಸರ್ ನಮ್ ಶೋರೂಮ್ ಅಡ್ರೆಸ್ ಹೇಳೋದಾದ್ರೆ ಬನ್ನೇರ್ಘಟ್ಟ ಮೈನ್ ರೋಡ್ ಡಿ ಮಾರ್ಟ್ ಬರುತ್ತೆ. ಡಿ ಮಾರ್ಟ್ ಆಪೋಸಿಟ್ ನಲ್ಲೇ ಆಲ್ಫಾ ಮೋಟೋ ವರ್ಲ್ಡ್ ಅಂತ ಬರುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಭರತ್ ಕುಲಾಲ್. ಸೊ ನಾನು ಇವತ್ತು ಆಲ್ಫಾ ಮೋಟೋ ವರ್ಲ್ಡ್ ಬಂದಿದ್ದೀನಿ. ಇದು ಬನ್ನೇರ್ಘಟ್ಟ ಮೈನ್ ರೋಡ್ ಅಲ್ಲಿ ಬರ್ತಕ್ಕಂಥ ಡಿ ಮಾರ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ಇದು ಈ ಒಂದು ಶೋರೂಮ್ ಲೊಕೇಟ್ ಆಗಿರ್ತಕ್ಕಂಥದ್ದು. ಒಳಗಡೆ ಹೋಗೋಣ, ಡೀಟೇಲ್ಸ್ ಏನಿದೆ ತಗೊಳ್ಳೋಣ. ಹಾಗೆ ತುಂಬಾ ಜನ ಪೋಲೋ ಹುಡುಕೋರಿಗೆ ನಮ್ಮ ಹತ್ರ ಒಂದು ಪೋಲೋ ವೇರಿಯಂಟ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್. 2015 ಮಾಡಲ್ ಪೋಲೋ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಸರ್. ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 70,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್ ಅಲ್ವಾ? ಸೆಕೆಂಡ್ ಓನರ್. ಇವೆಲ್ಲ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ಸ್ ಇದೆ. ಫುಲ್ ಬಾಡಿಲಿ ಏನಿದೆ ಡೆಂಟ್ಸು ಏನಿಲ್ಲ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ರೂ ನೋಟಿಸಬಲ್ ಏನಿಲ್ಲ. ಆಮೇಲೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. 15 ಮಾಡಲ್ ಅಲ್ವಾ? 15 ಮಾಡಲ್ ಪೋಲೋ ಸರ್. 4,75,000 ಹೇಳ್ತಾ ಇದೀವಿ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 1 lakh ಡಿಸ್ಕೌಂಟ್ 3,75,000 ಗೆ ಆಗುತ್ತೆ. 3,75,000ಗೆ 15 ಮಾಡಲ್ ಪೋಲೋ. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 15 ಮಾಡಲ್ ನಿಮಗೆ ಎಂಟೈರ್ ಮಾರ್ಕೆಟ್ ಹುಡುಕಿದ್ರು ಸಿಗಲ್ಲ. 15 ಮಾಡಲ್ ಪೋಲೋ ಸಿಗುತ್ತೆ. ಹಾಗೆ ಪುಂಟೋ ಬೇಕು ಅಂದ್ರೆ ಪುಂಟೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2010 ಮಾಡಲ್ ಡೀಸೆಲ್ ವೆಹಿಕಲ್ ಪುಂಟೋ ಥರ್ಡ್ ಓನರ್ ಆಗಿದೆ. ಈ ವೆಹಿಕಲ್ ಗೆ ನಾವು 2,25,000 ಹೇಳ್ತಾ ಇದೀವಿ. ಓಕೆ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,95,000 ಗೆ ಒಂದು ಲೋ ಬಜೆಟ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ 1,95,000 ಗೆ. ಮಾಡಲ್ ಏನಂದ್ರಿ? 2010 ಸರ್. 10 ಮಾಡಲ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಒಂದು ಫಿಗೋ ಇದೆ. ಫಿಗೋನಾ ಇದು? ಹೌದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್. 2016 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಟೈಟಾನಿಯಂ ಟಾಪ್ ಎಂಡ್ ನಿಮಗೆ ಮ್ಯಾಗ್ ವೀಲ್ ಎಲ್ಲ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬಂದ್ಬಿಡುತ್ತೆ. ಕಂಪನಿ ಫ್ರೀಡಮ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಇದೆ. ಯಾಕಂದ್ರೆ ಇದು ಟಾಪ್ ಎಂಡ್ ವೇರಿಯಂಟ್ ಕೂಡ ಆಗಿರುತ್ತೆ. 16 ಮಾಡಲ್ ಅಲ್ವಾ? 16 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಈ ವೆಹಿಕಲ್ ಗೆ ನಾವು 4,65,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,95,000 ಗೆ ಆಗುತ್ತೆ. 3,95,000ಕ್ಕೆ 16 ಮಾಡಲ್. ಹೌದು ಸರ್. ಅದು ಟಾಪ್ ಎಂಡ್. ವೆಹಿಕಲ್ ಸಿಗುತ್ತೆ ನಿಮ್ಗೆ. ಹಾಗೆ ಇನ್ನೊಂದು ಪುಂಟೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಈ ವೆಹಿಕಲ್ 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 87,000. ಹೌದು. ಇದು ಸಹ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಕುಶನ್ ಫಿನಿಶ್ ಅಲ್ಲಿ ಲೆದರ್ ಸೀಟ್ಸ್ ಇದೆ. ಆಮೇಲೆ ಓವರ್ ಆಲ್ ಬಾಡಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಕಾಣಿಸಲ್ಲ. ತುಂಬಾನೇ ಚೆನ್ನಾಗಿ ವೆಲ್ ಮೈಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಬರೀ ಸೆಕೆಂಡ್ ಓನರ್ ಅಷ್ಟೇ ಆಗಿರ್ತಕ್ಕಂಥದ್ದು. ಪ್ರೈಸ್ ಏನ್ ಹೇಳ್ತೀರಾ ಮ್ಯಾಮ್? ಸರ್ ಈ ವೆಹಿಕಲ್ ಗೆ 3,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,85,000 ಗೆ ಆಗುತ್ತೆ. 2,85,000 ಗೆ ನಿಮ್ಗೆ ಪುಂಟೋ ಸಿಗುತ್ತೆ. ಹಾಗೆ ನಮ್ಮ ಹತ್ರ i20 ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಮ್ಯಾಮ್. ಸರ್ 2018 ಮಾಡಲ್ ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಬರೀ 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬರೀ 36,000 ಕಿಲೋಮೀಟರ್ ಅಷ್ಟೇ ಓಡಿದೆ. 18 ಮಾಡಲ್ ಶೋರೂಮ್ ರೆಕಾರ್ಡೆಡ್ ಸರ್. ಶೋರೂಮ್ ರೆಕಾರ್ಡ್ ಇರುತ್ತೆ. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್.
ಏನ್ ಪ್ರೈಸ್ ಆಗುತ್ತೆ ಮ್ಯಾಮ್ ಇದಕ್ಕೆ? ಸರ್ 6,95,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,50,000 ಗೆ ಆಗುತ್ತೆ. 6,50,000 ಗೆ i20 ಸ್ಪೋರ್ಟ್ಸ್ ಸಿಗುತ್ತೆ, ಅದು 18 ಮಾಡಲ್ ಸಿಗುತ್ತೆ, ಬರೀ 36,000 ಜೆನ್ಯೂನ್ ನೋಡಿದೆ. ಓಕೆ ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಹಾಗೆ BMW ಹುಡುಗರಿಗೆ BMW ಕೂಡ ಇದೆ ಸರ್. 2013 ಮಾಡೆಲ್ BMW 3 ಸೀರೀಸ್ 320d ಲಕ್ಸುರಿ ಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 3 ಸೀರೀಸ್ ಅಲ್ವಾ? ಹೌದು ಸರ್. ವಿತ್ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಆರಾಮಾಗಿ ನಿಮ್ಗೆ ಏನೇನ್ ಆಪ್ಷನ್ಸ್ ಬರುತ್ತೆ ಅಂತ ಕೇಳಿ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ 9,50,000 ಹೇಳ್ತಾ ಇದೀವಿ. ಫೈನಲ್ ವಿತ್ NOC 8,25,000 ಗೆ ಆಗುತ್ತೆ. 8,25,000ಕ್ಕೆ ಯಾವ ಮಾಡಲ್ ಅಂದ್ರಿ? 13 ಮಾಡೆಲ್ 3 ಸೀರೀಸ್. 13 ಮಾಡಲ್ 3 ಸೀರೀಸ್ ಸಿಗುತ್ತೆ 320d. ಓಕೆ, ಹಾಗೆ ನಮ್ಮ ಹತ್ರ ಬೆನ್ಸ್ ಕೂಡ ಬೇಕು ಅಂದ್ರೆ ಬೆನ್ಸ್ ಕೂಡ ಅವೈಲೇಬಲ್ ಇದೆ. ಇದು ಕೂಡ ಟಾಪ್ ಎಂಡ್ ಸೀರೀಸ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳಿದ್ರೆ ಸರ್ 2009 ಮಾಡೆಲ್ C ಕ್ಲಾಸ್ C220d ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 71,000 ಹೌದು. ಓಕೆ, ಇದ್ರಲ್ಲೂ ಕೂಡ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. 71,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮಾಡಲ್ ಏನಂತ ಹೇಳಿದ್ರಿ ಸರ್? 2009 ಮಾಡೆಲ್. 2009 ಪ್ರೈಸ್ ಏನ್ ಹೇಳ್ತಾರೆ ಮ್ಯಾಮ್? ಪ್ರೈಸ್ ಇದು 6,95,000 ಹೇಳ್ತಾ ಇರೋದು ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,25,000 ಗೆ ಅದು ಕರ್ನಾಟಕ ಗಾಡಿ ಸಿಗ್ತಾ ಇದೆ. 6,25,000 ಗೆ ಕರ್ನಾಟಕ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಯಾವ್ದೇ ತರ ಡೆಲ್ಲಿ ಆಗಲ್ಲ, ಮೈಗ್ರೇಷನ್ ವೆಹಿಕಲ್ ಅಲ್ಲ. ಹಾಗೆ ನಮ್ಮ ಹತ್ರ ಒಂದು ಎಲಾಂಟ್ರಾ ಕೂಡ ಇದೆ, ಲಕ್ಸುರಿಯಸ್ ಸೆಡಾನ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿದೆ ಹುಂಡೈ ಅಲ್ಲೇ ಲಕ್ಸುರಿ ಅಂತ ಹೇಳ್ಬೋದು ಸರ್. 2017 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ. 2017 ಮಾಡೆಲ್ ಅಲ್ವಾ? ಸಿಂಗಲ್ ಓನರ್. 95,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಇದು ಕೂಡ ಟಾಪ್ ಎಂಡ್ ಫೀಚರ್ಸ್ ಎಲ್ಲವೂ ಬರುತ್ತೆ ನಿಮ್ಗೆ. ಲಕ್ಸುರಿಯಸ್ ಫೀಚರ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ವೆರಿ ಲಾಂಗೆಸ್ಟ್ ಸೆಡಾನ್ ಅಂತಾನೆ ಹೇಳ್ಬೋದು ಹುಂಡೈಯಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ ಗೆ ನಾವು 8,95,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7,75,000 ಗೆ ಮಾಡ್ಕೊಳ್ಳೋಣ. 7,75,000ಕ್ಕೆ 17 ಮಾಡಲ್ ಸಿಗುತ್ತೆ. 17 ಮಾಡಲ್, ಅದು ಎಲಾಂಟ್ರಾ. ಓಕೆ, ಹಾಗೆ ಯಾರಾದ್ರೂ ಕ್ರೂಸ್ ಹುಡುಕ್ತಾ ಇದ್ರೆ ಐನೋ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಅದು ಟಾಪ್ ಅಂಡ್ ಸನ್ ರೂಫ್ ಇರ್ತಕ್ಕಂಥದ್ದು ಹುಡುಕ್ತಾ ಇರ್ತೀರಾ. ಇಲ್ಲಿ ಒಂದು ಅವೈಲೇಬಲ್ ಇದೆ. ಇದ್ರ ಬಗ್ಗೆ ತಿಳಿಸಿ ಮ್ಯಾಮ್. 2017 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. LTZ ಟಾಪ್ ಎಂಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಗಾಡಿ. ವಿತ್ ಸನ್ ರೂಫ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮ್ಗೆ. ಅಫ್ಕೋರ್ಸ್ ತುಂಬಾ ಜನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹುಡುಕ್ತಾ ಇರ್ತಾರೆ. ಇದರಲ್ಲಿ ಜಾಸ್ತಿ ಆಟೋಮೆಟಿಕ್ ಬರೋದ್ರಿಂದ ಮ್ಯಾನ್ಯುಯಲ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಲಕ್ಸುರಿಯಸ್ ಸೆಡಾನ್ ಅಂತಾನೆ ಹೇಳ್ಬೋದು ಇದು ಕೂಡ. ಹಾಗೆ ಇದು 17 ಮಾಡೆಲ್ ಆಗಿರುತ್ತೆ. ನಿಮ್ಗೆ ಆಲ್ ಓವರ್ ಮಾರ್ಕೆಟ್ ಅಲ್ಲಿ 17 ಮಾಡಲ್ ತುಂಬಾ ರೇರ್ ಆಗಿ ಸಿಗುತ್ತೆ. ಅದು ನಿಮ್ಗೆ 12, 13 ಈ ತರ ಸಿಕ್ಕಿದ್ರು ಈ ಮಾಡಲ್ ತುಂಬಾ ರೇರ್ ಆಗಿ ಸಿಗುತ್ತೆ. ಆಮೇಲೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಕರ್ನಾಟಕ ರಿಜಿಸ್ಟ್ರೇಷನ್. ಹೌದು, ಕರ್ನಾಟಕ ರಿಜಿಸ್ಟ್ರೇಷನ್ 7,50,000 ಹೇಳ್ತಾ ಇರೋದು. ಫೈನಲ್ ಆಗಿ 7 lakhs ಗೆ ಮಾಡ್ಕೊಳ್ಳೋಣ ಸರ್. 7 lakhಕ್ಕೆ 17 ಮಾಡಲ್ ಕ್ರೂಸ್. ಹೌದು, ಅದು LTZ ಟಾಪ್ ಎಂಡ್ ಸನ್ ರೂಫ್ ಜೊತೆಗೆ. ಓಕೆ ಸೂಪರ್. ಓಕೆ, ಹಾಗೆ ನಮ್ಮ ಹತ್ರ ವೆಂಟೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ತಿಳಿಸಿ ಮ್ಯಾಮ್. 2015 ಮಾಡೆಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈಂಡ್ ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್. ಹೌದು, ಥರ್ಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1,30,000 ಅಷ್ಟೇ, ಅಂದ್ರೆ ಜಾಸ್ತಿನೇ ಓಡಿದೆ ಆಕ್ಚುಲಿ. ಈ ವೋಲ್ಕ್ಸ್ವ್ಯಾಗನ್ ಸ್ಕೋಡಾಗೆಲ್ಲ 1 ಲಕ್ಷ ಅನ್ನೋದು ಏನು ಇಲ್ಲ ಸರ್, ನಾರ್ಮಲ್. 1 ಲಕ್ಷ ಏನಿಲ್ಲ ಅಂತೀರಾ? ಡೀಸೆಲ್ ಇದು? ಹೌದು ಸರ್. ಓಕೆ, ಡೀಸೆಲ್ ಆದ್ರೆ ಓಕೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ 4,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,25,000 ಗೆ ಆಗುತ್ತೆ. 4,25,000ಕ್ಕೆ 15 ಮಾಡಲ್ ವೆಂಟೋ. ಹೌದು ಸರ್. ಓಕೆ ಸೂಪರ್, ಒಳ್ಳೆ ಪ್ರೈಸ್ ಕೂಡ ಇದೆ. ಇದು ಕೂಡ ಲೋನ್ ಕೂಡ ಆಗ್ಬಿಡತ್ತೆ ಅಂತ. ಹೌದು, ಲೋನ್ ಅಲ್ವಾ? ಎಲ್ಲಾ ಗಾಡಿಗಳಿಗೂ ಆಗುತ್ತಾ? 2012 ಮಾಡೆಲ್ ಅಬೋ ಇರೋ ಮಾಡೆಲ್ಸ್ ಗೆ ಆಗುತ್ತೆ. ಎಲ್ಲವೂ ಆಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಹೋಂಡಾ ಸಿವಿಕ್ ಕೂಡ ಅವೈಲೇಬಲ್ ಇದೆ. ತುಂಬಾ ಯುನೀಕ್ ಗಾಡಿಗಳು ಅನ್ಸುತ್ತೆ. ಎಲ್ಲವೂ ಕ್ರೂಸ್ ಇದೆ ನಿಮ್ಮ ಹತ್ರ. ಹೋಂಡಾ ಕ್ರೂಸ್ ಇದೆ. ಎಲ್ಲವೂ ಟಾಪ್ ಎಂಡ್ ವಿತ್ ಸನ್ ರೂಫ್ ಸಮೇತ ಸಿಗುತ್ತೆ ಅಲ್ವಾ? ಹೌದು ಸರ್. ಟಾಪ್ ಎಂಡ್ ಸಿವಿಕ್ 2011 ಮಾಡೆಲ್ ಸಿಂಗಲ್ ಓನರ್ ಅಲ್ಲಿ ಇದೆ. 83,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ವಿತ್ ಸನ್ ರೂಫ್ ಆಗಿರುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್. 11 ಮಾಡಲು. ಲೋನ್ ಕೂಡ ಆಗುತ್ತೆ ಅನ್ಸುತ್ತೆ. ಲೋನ್ ಆಗಲ್ವಾ? ಪ್ರೈಸ್ ಏನ್ ಹೇಳ್ತಾರೆ ಮ್ಯಾಮ್? ಪ್ರೈಸ್ ಇದು 5,50,000 ಹೇಳ್ತಾ ಇರೋದು. ಫೈನಲ್ ಆಫರ್ ಪ್ರೈಸ್ ನಲ್ಲಿ 5,10,000 ಗೆ ಆಗುತ್ತೆ. 5,10,000ಕ್ಕೆ ಸಿಂಗಲ್ ಓನರ್ ಸಿವಿಕ್. ಹೌದು ಸರ್. ಓಕೆ, ಅದು ವಿತ್ ಸನ್ ರೂಫ್ ಜೊತೆಗೆ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ. 2017 ಮಾಡೆಲ್ ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1,30,000 ಓಡಿದೆ. ಅದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ಆಮೇಲೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಫ್ಲೋಟಿಂಗ್ ಡಿಸ್ಪ್ಲೇ ಎಲ್ಲ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಇದು 17 ಮಾಡಲ್ ಅಲ್ವಾ ಮ್ಯಾಮ್? ಹೌದು ಸರ್. ಓಕೆ, 17 ಮಾಡಲ್. ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಫೀಚರ್ಸ್ ಕೂಡ ಬರುತ್ತೆ. ಒಂದೇ ಒಂದು ಮಿಸ್ಸಿಂಗ್ ಅಂದ್ರೆ ಮ್ಯಾಗ್ವಿಲ್ ಬರೋದಿಲ್ಲ ಇದರಲ್ಲಿ ನಿಮ್ಗೆ. 17 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ 7,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 7 lakhs ಗೆ ಆಗುತ್ತೆ ಸರ್. 7 ಲಕ್ಷಕ್ಕೆ 17 ಮಾಡಲ್ ಇಕೋ ಸ್ಪೋರ್ಟ್. ಹೌದು ಸರ್. ಓಕೆ ಸೂಪರ್. ಅದು ಸಿಂಗಲ್ ಓನರ್? ಸೆಕೆಂಡ್ ಓನರ್ ಆಗಿದೆ. ಹಾಗೆ ಬೆಂಜ್ ಅಲ್ಲಿ ಹುಡುಕ್ತಾ ಇರೋರಿಗೆ ಬೆಂಜ್ ಒಂದು
ಹ್ಯಾಚ್ ಬ್ಯಾಕ್ ಕೂಡ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಹೇಳಿದ್ರಿ ಮ್ಯಾಮ್. 2014 ಮಾಡೆಲ್ ಮರ್ಸಿಡೀಸ್ ಬೆಂಜ್ ಎ ಕ್ಲಾಸ್ A180 ಇದು. ಓಕೆ 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಓಕೆ 14 ಮಾಡಲ್ ಅಲ್ವಾ? ಹೌದು ಸರ್. 14 ಮಾಡಲು ನೋಡಬಹುದು. ಫ್ಲೋಟಿಂಗ್ ಡಿಸ್ಪ್ಲೇ ಎಲ್ಲ ಇದರಲ್ಲೂ ಕೂಡ ಬರುತ್ತೆ ನಿಮಗೆ, ಕಂಪ್ಲೀಟ್ ಆಪ್ಷನ್ಸ್ ಇದರಲ್ಲೂ ಕೂಡ ಬರುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಅಲ್ವಾ? ಬರೀ 63,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಡೀಸೆಲ್ ಮ್ಯಾಮ್ ಇದು? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ A180 ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಇದಕ್ಕೆ 7,65,000 ಕೋಟ್ ಮಾಡ್ತಾ ಇದೀವಿ. ವಿತ್ NOC 6,50,000 ಗೆಲ್ಲ ಕ್ಲೋಸ್ ಮಾಡ್ತೀವಿ. 6,50,000ಕ್ಕೆ ಹೌದು ಬೆನ್ಸ್. ಹೌದು ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಅದು ವಿತ್ NOC ಸಿಗುತ್ತೆ ನಿಮ್ಗೆ. ಕರ್ನಾಟಕ ಏನೋ ಮಾಡ್ಕೊಡ್ತೀರಾ ಅದನ್ನ? ಹೇಗೆ? ಅದು ಅಡಿಷನಲ್ ಚಾರ್ಜಸ್ ಆಗುತ್ತೆ. ಅಡಿಷನಲ್ ಚಾರ್ಜಸ್ ಆಗುತ್ತೆ. ಓಕೆ, ಹಾಗೆ ನಮ್ಮ ಹತ್ರ ಒಂದು ಜಾಗ್ವಾರ್ ಕೂಡ ಅವೈಲೇಬಲ್ ಇದೆ. ಒನ್ ಆಫ್ ದ ಲಾಂಗೆಸ್ಟ್ ಸಡನ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಎಲ್ಲಿಂದ ಎಲ್ಲಿವರೆಗೆ ಇದೆ ಗಾಡಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ 2016 ಮಾಡಲು XJL ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ಅಲ್ಲಿ ಇದೆ. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ 15 ಮಾಡಲು ಸಿಂಗಲ್ ಓನರ್. ಹೌದು 16 ಮಾಡಲು. 16 ಮಾಡಲು. ಹೌದು. ಓಕೆ ನೋಡಿ ಇಂಟೀರಿಯರ್ ಯಾವ ತರ ಬರುತ್ತೆ ಅಂದ್ರೆ ಲಕ್ಸುರಿಯಸ್ ಫೀಚರ್ಸ್ ನಿಮ್ಗೆ ಏನ್ ಬೇಕು ಎಲ್ಲವೂ ಬರುತ್ತೆ ಇದರಲ್ಲೂ ಕೂಡ. ಅದ 5 ಸೀಟರ್ ಆಗಿರುತ್ತೆ. ಆಮೇಲೆ ಲಾಂಗೆಸ್ಟ್ ಸೆಡನ್ ಆಗಿರೋದ್ರಿಂದ ನಿಮ್ಗೆ ಕಾಲಿಟ್ಕೊಳ್ಳೋಕೆ ಸ್ಪೇಸ್. ಅಫ್ಕೋರ್ಸ್ ನಿಮ್ಗೆ ಇದು ಇಂಥ ಗಾಡಿಗಳನ್ನ ಪ್ರಿಫರ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು 16 ಮಾಡಲು ಸಿಂಗಲ್ ಓನರ್? ಸರ್ 21 lakhs ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 18 lakhs ಹೇಳ್ತಾ ಇದೀವಿ ಸರ್. ಮುಂದ್ಗಡೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. 18 ಲಕ್ಷಕ್ಕೆ ಲಕ್ಸುರಿಯಸ್ ಸೆಡಾನ್ ನಿಮ್ಗೆ ಅದು ಜಾಗ್ವಾರ್ ಸಿಗುತ್ತೆ ಸಿಂಗಲ್ ಓನರ್. ಹೌದು ಸರ್ 2011 ಮಾಡಲ್ 7 ಸೀಟರ್ 4 ವೀಲ್ ಡ್ರೈವ್ ಇದು. ಥರ್ಡ್ ಓನರ್ ಆಗಿದೆ. 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ 1,80,000 ಕಿಲೋ ಓಡಿದ್ಯಾ? ಹೌದು ಸರ್. ಓಕೆ ಸ್ವಲ್ಪ ಜಾಸ್ತಿನೇ ಓಡಾಯ್ತಲ್ಲ ಇದು. ಓಕೆ ಡೀಸೆಲ್ ವೇರಿಯಂಟ್ 8 ಸೀಟರ್ ಆಗುತ್ತೆ. ಆಕ್ಚುಲಿ 7 ಸೀಟರ್ ಅಂತ ಕನ್ಸಿಡರ್ ಮಾಡಬಹುದು. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ ನಾವು 5,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,75,000 ಗೆ ಒಂದು 7 ಸೀಟರ್ 4 ವೀಲ್ ಡ್ರೈವ್ ಸಿಗ್ತಾ ಇದೆ. ಓಕೆ 4,75,000 ಗೆ 4 ವೀಲ್ ಡ್ರೈವ್ಸ್ ಅದರಲ್ಲೂ 4 ವೀಲ್ ಡ್ರೈವ್ 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ಸಿಗುತ್ತೆ. ಅದು 14 ಮಾಡಲಾ? 11 ಮಾಡಲ್. ಓಕೆ ಹಾಗೆ ನಿಸಾನ್ ಟೆರಾನೋ ಹುಡುಕೋರಿಗೆ ಒಂದು ಟೆರಾನೋ ಕೂಡ ಅವೈಲೇಬಲ್ ಇದೆ. ಇದು ಯಾವ ಮಾಡಲ್ ಮ್ಯಾಮ್? ಸರ್ 2018 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 18 ಮಾಡಲ್ 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್. ಓಕೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ನಿಮ್ಗೆ 75,000 ಚೇಂಜ್ ಇದು ಓಡಿದೆ ಅಷ್ಟೇ ಮೀಟರ್ ಪ್ರಕಾರ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದಕ್ಕೆ? ಸರ್ ಇದಕ್ಕೆ 7,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,95,000 ಗೆಲ್ಲ ಆಗುತ್ತೆ ಸರ್. 6,95,000ಕ್ಕೆ 17 ಮಾಡಲು 18 ಮಾಡಲು. ಓಕೆ ನಿಸಾನ್ ಟೆರಾನೋ ಸಿಗುತ್ತೆ ನಿಮ್ಗೆ. ಹಾಗೆ ಸ್ಕೋಡಾ ರ್ಯಾಪಿಡ್ ಹುಡುಕೋರಿಗೆ ಅದು ಸ್ಪೆಷಲ್ ನಂಬರ್ ಅಂತಾನೆ ಹೇಳ್ಬೋದು. 738 ನೋಡಬಹುದು. 3 ಸೀರೀಸ್ ನಂಬರ್ಸ್ ಇರುತ್ತೆ. ಇದ್ರ ಬಗ್ಗೆ ಹೇಳಿದ್ರೆ ಮ್ಯಾಮ್? ಸರ್ 2012 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ ಯಾವ ಮಾಡಲ್ ಅಂದ್ರೆ? 2012 ಮಾಡಲು. ಹೌದು. ಓಕೆ ಆಫ್ಟರ್ ಮಾರ್ಕೆಟ್ ಮಾರ್ವಿನ್ ಸೀಟ್ ಕವರ್ಸ್ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇದೊಂದು 7-8 ವರ್ಷ ಆರಾಮಾಗಿ ನಿಮ್ಗೆ ಓಡುತ್ತೆ ಆ ತರ ಸೀಟ್ ಕವರ್ಸ್. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಬಾಡಿ ಲೈನ್ ಅಲ್ಲಿ ಡೆನ್ಸ್ ಏನು ಇಲ್ಲ. ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಫ್ರೀ ಇರುತ್ತಲ್ವಾ? 100%. ಓಕೆ ಈ ಮಾಡಲ್ಗೆ ಏನ್ ಪ್ರೈಸ್ ಆಗುತ್ತೆ? ಸರ್ 3,95,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,75,000 ಗೆ ಆಗುತ್ತೆ. 3,75,000 ಗೆ ಅದು ರ್ಯಾಪಿಡ್ ಸಿಗುತ್ತೆ ನಿಮ್ಗೆ. ಲೋನ್ ಆಗುತ್ತೆ ಇದಕ್ಕೆ? ಹೌದು ಸರ್ ಆಗುತ್ತೆ. ಓಕೆ ಎಷ್ಟು ಪರ್ಸೆಂಟ್ ಆಗುತ್ತೆ? 70% ವರೆಗೂ. 70% ಅಂದ್ರೆ ಎಷ್ಟು ತರಬೇಕಾಗುತ್ತೆ? 30,000-40,000 ಒಂದು 50-60,000 ತಂದ್ರೂ ಆಗುತ್ತೆ. 50-60,000. ಓಕೆ ಹಾಗೆ ನಮ್ಮ ಹತ್ರ ಒಂದು ಲೀನಿಯಾ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಮ್ಯಾಮ್? ಸರ್ 2013 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ ನೋಡಬಹುದು ಯಾವ ತರ ಇದೆ ಅಂತ. ಇಂಟೀರಿಯರ್ ಅಂತೂ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಒಂದು ಚಿಕ್ಕದು JVC ಸ್ಕ್ರೀನ್ ಬರುವಂತ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅಲ್ಲ ಡ್ಯುಯಲ್ ಬರುತ್ತೆ. ಓಕೆ ಇಂಟೀರಿಯರ್ ಅಲ್ಲಿ ಬೇಜ್ ಇದೆ. ಓವರ್ ಬಾಡಿ ಲೈನ್ ಬ್ಲೂ ಇದೆ, ಅದು ಡಾರ್ಕ್ ಬ್ಲೂ. ಆಮೇಲೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿಸ್ಕೊಟ್ಟಿದ್ದಾರೆ. ಫ್ಯಾನ್ಸಿ ಅಲಾಯ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಇದು ಸಹ ಒಂದು ಸೆಡಾನ್ ವೆಹಿಕಲ್ ಕಡಿಮೆ ಬಜೆಟ್ ಸಿಗ್ತಾ ಇದೆ. 3.5 ಲಕ್ಷ ಹೇಳ್ತಾ ಇದ್ವಿ. ಫೈನಲ್ 2,95,000 ಗೆಲ್ಲ ಮಾಡ್ಕೊಡ್ತೀವಿ. 2,95,000ಕ್ಕೆ. ಯಾವ ಮಾಡಲ್ ಅಂದ್ರಿ? 13 ಮಾಡಲ್ ಸಿಗುತ್ತೆ. ಆರಾಮಾಗಿ ಲೋನು ಆಗುತ್ತೆ ಅನ್ಸುತ್ತೆ. ಓಕೆ ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಬೇಗ ಡೀಲ್ ನ ಇದ್ ಮಾಡ್ಕೊಳ್ಳಿ, ಗ್ರಾಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ ವಿತ್ ನ್ಯೂಲಿ ಪ್ಲೇಸ್ಮೆಂಟ್ ಲೋಗೋ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಮ್ಯಾಮ್? ಸರ್ ಈ ವೆಹಿಕಲ್ 2014 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 14 ಮಾಡಲ್ ಅಲ್ವಾ? 14 ಮಾಡಲ್ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದಾ? ಓಕೆ
ನೋಡಬಹುದು ನ್ಯೂ ಲೋಗೋ ಬರುತ್ತೆ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ. ಇದು ಸಾರಿ ಏನು ಸ್ಟೇರಿಂಗ್ ಮೌಂಟ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಕಸ್ಟಮರ್ ಪಯನರ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ತುಂಬಾ ಜನ ಆಟೋಮೆಟಿಕ್ ಕೂಡ ಹುಡುಕ್ತಾ ಇರ್ತೀರಾ, ಅದು ಸಡನ್ ಅಲ್ಲಿ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಇದನ್ನ ಕನ್ಸಿಡರ್ ಮಾಡೋದು ರ್ಯಾಪಿಡ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಇದಕ್ಕೆ 4,65,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 4,25,000 ಗೆಲ್ಲ ಆಗುತ್ತೆ ಸರ್. 4,25,000ಕ್ಕೆ ಆಟೋಮೆಟಿಕ್ ಆಗುತ್ತೆ. ಅದು 14 ಮಾಡಲು ರ್ಯಾಪಿಡ್. ಓಕೆ ಸೂಪರ್, ಒಳ್ಳೆ, ಅದು ಕೂಡ ಒಳ್ಳೆ ಪ್ರೈಸ್. ಆಮೇಲೆ ಇವನ್ ಲೋನ್ ಕೂಡ ಆಗ್ಬಿಡುತ್ತೆ 14 ಮಾಡಲ್ ಆಗಿರೋದ್ರಿಂದ. ಹಾಗೆ ಆಡಿ ಬೇಕು ಅಂದ್ರೆ ಆಡಿ ಕೂಡ ಅವೈಲೇಬಲ್ ಇದೆ. ಬೆನ್ಸ್ ಬೇಕಾ ಬೆನ್ಸ್ ಇದೆ, BMW ಬೇಕಂದ್ರೆ BMW ಇದೆ. ಎಲ್ಲ ತರ ಗಾಡಿಗಳು ಇದೆ ಅಲ್ವಾ? ಓಕೆ, ಇದ್ರ ಬಗ್ಗೆ ಹೇಳಿದ್ರಿ ಮ್ಯಾಮ್. ಸರ್ ಆಡಿ A4 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 18 ಮಾಡಲ್, 10 ಮಾಡಲ್, 10 ಮಾಡಲ್ ಇದು. ಓಕೆ, ನೋಡ್ಬೋದು ಇವಾಗ ಬರ್ತಕ್ಕಂಥ ನಾರ್ಮಲ್ ಗಾಡಿಗಳಿಗೆ 10 ಮಾಡಲ್ ಕಂಪೇರ್ ಮಾಡಿದ್ರೆ 10 ಮಾಡಲ್ಲೇ ಇವಾಗಿನ ಮಾಡಲ್ ತರ ಕಾಣುತ್ತೆ ಅಲ್ವಾ? ಅಷ್ಟು ಲಕ್ಸುರಿಯಸ್ ಆಗೂ ಕಾಣುತ್ತೆ. A4 ಮಾಡಲ್, ಆಮೇಲೆ ನಿಮ್ಗೆ ವಿತ್ ಸನ್ ರೂಫ್ ಸಮೇತ ಬರುತ್ತೆ. 1.8 ಲೀಟರ್ ಇಂಜಿನ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? 7,50,000 ಹೇಳ್ತಾ ಇದೀವಿ ಸರ್. ಫೈನಲ್ 7,25,000 ಮಾಡ್ಕೊಳ್ಳೋಣ. 7,25,000ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಅದು KA 41 ಸಿಗುತ್ತೆ ಆರಾಮಾಗಿ. 1500 ನಂಬರ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ BMW ಅಲ್ಲಿ ನಿಮ್ಗೆ ದೊಡ್ಡ SUV ವೆಹಿಕಲ್ ಹೋಗ್ತೀರಾ ಅಂದ್ರೆ ಇದು ಕೂಡ ಅವೈಲೇಬಲ್ ಇದೆ. X5. ಹೌದು ಸರ್, ಇದು ಸಹ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿದೆ. 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. 1,17,000 ಕಿಲೋಮೀಟರ್ ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಅಲ್ವಾ? ಹೌದು ಸರ್. ಓಕೆ, ನೋಡಬಹುದು ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಫ್ಕೋರ್ಸ್ ಇದರಲ್ಲಿ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. 5 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ದೊಡ್ಡ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನೋ ಅಫಿಷಿಯಲ್ ಮೀಟಿಂಗ್ ಅದು ಇದು ತಗೊಂಡು ಹೋಗೋದಾದ್ರೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಸಿಗ್ತಾ ಇದೆ BMW. ಅದನ್ನು ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಈ ವೆಹಿಕಲ್ ಗೆ 7,65,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 6,50,000 ಗೆ ಒಂದು X5 ಸಿಗ್ತಾ ಇದೆ. 6.5 ಲಕ್ಷಕ್ಕೆ X5 ಅದನ್ನು BMW. ಹೌದು. ಹಾಗೆ ನಮ್ಮ ಹತ್ರ ಒಂದು ವೆಂಟೋ ಕೂಡ ಅವೈಲೇಬಲ್ ಇದೆ. ಇನ್ನೊಂದು ವೆಂಟೋ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. 2011 ಮಾಡಲ್ ವೆಂಟೋ ಹೈಲೈನ್ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡಬಹುದು ಇಂಟೀರಿಯರ್ ಅಲ್ಲಿ ಬೇಸ್ ಫಿನಿಶ್, ಕ್ರೀಮ್ ಫಿನಿಶ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ಆಮೇಲೆ ಡಿಫಾಗರ್ ಬರುತ್ತೆ ನಿಮಗೆ. KA 259660 ನಂಬರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. 11 ಮಾಡಲ್ ಅಲ್ವಾ? ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? 3,95,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ ನಲ್ಲಿ 3,25,000 ಗೆಲ್ಲ ಕ್ಲೋಸ್ ಮಾಡಿ. 3,25,000 ಆನ್ ಟೇಬಲ್. ಏನಾದ್ರು ಇನ್ನ ಸ್ವಲ್ಪ ಬಾರ್ಗಿನ್ ಆಗುತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಎಲ್ಲ ಗಾಡಿಗೂ ಮಾಡ್ಕೊಡ್ತೀರಾ? ಇಲ್ಲ ಸರ್. ಇಲ್ವಾ? ಓಕೆ. ಹಾಗೆ ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಮ್ಯಾಮ್. ಮತ್ತೊಂದು ರ್ಯಾಪಿಡ್ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. 1,11,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಕೂಡ ಸಿಗುತ್ತೆ ಅಲ್ವಾ? ವೆಂಟೋ ಮತ್ತೆ ರ್ಯಾಪಿಡ್ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್ಸ್ ಇದೆ. ಒಳ್ಳೆ ಆಪ್ಷನ್ಸ್ ಇದೆ ನಿಮ್ಗೆ. ಒಂದಕ್ಕಿಂತ ಇನ್ನೊಂದು ಆಪ್ಷನ್ಸ್ ಇದೆ. ವೈಟ್ ಕಲರ್ ಬೇಕು ಅಂದ್ರೆ ಇದೆ, ಬೇರೆ ಕಲರ್ ಇದೆಯಾ, ಗ್ರೇ ಆತರ ವೆಂಟೋ ನಲ್ಲಿ ಇದಾವೆ ಸರ್. ಇದೆಯಾ? ರ್ಯಾಪಿಡ್ ಎಲ್ಲ ವೈಟ್ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಈ ವೆಹಿಕಲ್ ಗೆ 395 ಹೇಳ್ತಾ ಇದೀವಿ ಸರ್. ಫೈನಲ್ ಆಫರ್ ಪ್ರೈಸ್ 3,45,000 ಗೆಲ್ಲ ಮಾಡ್ಬೇಡ. 3,45,000ಕ್ಕೆ ನಿಮ್ಗೆ ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಅದು ಸ್ಕೋಡಾ ರ್ಯಾಪಿಡ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅನ್ಸುತ್ತೆ. ಹೌದು ಸರ್. ಅಲ್ವಾ? ಓಕೆ. ಹಾಗೆ ನಮ್ಮ ಹತ್ರ ಒಂದು ಫಿಗೋ ಬೇಕು ಅಂದ್ರೆ ಫಿಗೋ ಅವೈಲೇಬಲ್ ಇದೆ ಸರ್. ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ನೋಡ್ತಾರೆ, ಅದರಲ್ಲೂ ಮೈಲೇಜ್ ಚೆನ್ನಾಗಿ ಬರುವಂತ ಗಾಡಿ ಅಂತಾನೆ ಹೇಳ್ಬೋದು. 2011 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. 11 ಮಾಡಲ್ ವೆಹಿಕಲ್, ಅದು ಡೀಸೆಲ್ ವೇರಿಯಂಟ್. 20ರಿಂದ 25 ಒಳಗಡೆ ಕೊಡುತ್ತೆ ನಿಮ್ಗೆ ಮೈಲೇಜ್ ಆರಾಮಾಗಿ ಡೀಸೆಲ್ ಅಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ 2,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,75,000 ಗೆಲ್ಲ ಆಗುತ್ತೆ. 1,75,000 ಬಾರ್ಗಿನ್ ಮಾಡ್ಬೇಕಾಗತ್ತಲ್ಲ ಇನ್ನ, ಯಾಕಂದ್ರೆ ಥರ್ಡ್ ಓನರ್ ಆಗಿದೆ, ಜಾಸ್ತಿ ಆಯ್ತಲ್ಲ. 1,75,000 ಅದಕ್ಕೆ ಕೊಡ್ತಾ ಇರೋದು ಸರ್. ಹೌದಾ? ಥರ್ಡ್ ಓನರ್ ಆಗಿದೆ ಅಂತ ಇಲ್ಲ, ಜಾಸ್ತಿ ಹೇಳ್ತಿದ್ರೆ ಹಾಗಾದ್ರೆ. ಹಾಗೆ i20 ಹುಡುಕೋರಿಗೆ i20 ಕೂಡ ಆಪ್ಷನ್ ಇದೆ. ಅದು ಸೆಕೆಂಡ್ ಟೈಪ್ 2. 2011 ಮಾಡಲ್ i20 R-Star ಟಾಪ್ ಎಂಡ್, ಅದರಲ್ಲೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್? ಹೌದು. i20 ಅಲ್ಲಿ ಆಟೋಮೆಟಿಕ್ ತುಂಬಾ ರೇರು, ಅದು ಈ ವೇರಿಯಂಟ್ ಅಲ್ಲಿ ಆಕ್ಚುಲಿ ಹೇಳಕ್ ಹೋದ್ರೆ. ಆಮೇಲೆ ನೋಡಬಹುದು ಇದು ತುಂಬಾ ರೇರ್ ಆಗಿ ಸಿಗುತ್ತೆ. ಇದು ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಓವರಾಲ್ ಬಾಡಿನ ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. R-Star ಟಾಪ್ ಎಂಡ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ 3,25,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 2,95,000 ಗೆಲ್ಲ ಮಾಡ್ಕೊಳ್ಳೋಣ. 2,90,000. 2,95,000ಕ್ಕೆ R-Star ಆಟೋಮೆಟಿಕ್. 2,95,000ಕ್ಕೆ ಕೊಡ್ತಾರಂತೆ. ಅದು ಆಟೋಮೆಟಿಕ್ ಬರುತ್ತೆ, R-Star ಟಾಪ್ ಎಂಡ್ ವೇರಿಯಂಟ್. ಓಕೆ. ಹಾಗೆ ನಮ್ಮ ಹತ್ರ ಒಂದು Zen SL ಕೂಡ ಅವೈಲೇಬಲ್ ಇದೆ. ಕಲಿಯೋರ್ಗಾಗ್ಲಿ ಅಥವಾ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ, ಲೇಡೀಸ್, ವಯಸ್ಸಾದವರು ಅಂತವ್ರೇನೋ ಓಡಿಸ್ತೀನಿ ಅಂತ ಹೇಳಿದ್ರೆ ಈ ಗಾಡಿ
ಪ್ರಿಫರ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಮ್ಯಾಮ್. ಸೊ 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್? ಹೌದು ಸರ್. ಈ ಮಾಡೆಲ್ಸ್ ಎಲ್ಲ ಸಿಂಗಲ್ ಓನರ್ ಸಿಗದೆ ಕಷ್ಟ. ಹೌದು. ಸೊ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ನೋಡಬಹುದು ಯಾವ ತರ 81,000 ಆಗಿದೆ. 81,000 ಜೆನ್ಯೂನ್ ನೋಡಿದೆ ನಿಮ್ಗೆ. ಎಸಿ ಎಲ್ಲ ಬಂದ್ಬಿಡುತ್ತೆ. ಇದು ಡ್ಯಾಶ್ ಬೋರ್ಡ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ. ಓವರ್ ಆಲ್ ಬಾಡಿ ನಲ್ಲಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನು ಇಲ್ಲ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ರಿಸ್ಟೋನ್ ಟೈರ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ 225 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1,95,000 ಗೆ ಮಾಡ್ಕೊಳ್ಳೋಣ. 1,95,000 ಝೆನ್ ಎಸ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಜೆನ್ಯೂನ್ ಓಡಾಯ್ತೆ. 81,000 ಆರಾಮಾಗಿ ಓಡಿದೆ ಇದು. ಹಾಗೆ ಲೋಗನ್ ಕೂಡ ಇದೆ ನಮ್ಮ ಹತ್ರ. ಲೋಗನ್ ಬಗ್ಗೆ ಹೇಳಿ ಮ್ಯಾಮ್. ಸರ್ 2007 ಮಾಡಲ್. ಇದು ಸಹ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್. ಮೈಲೇಜ್ ಸಹ ಒಳ್ಳೆ ಇದೆ. ಥರ್ಡ್ ಓನರ್ ಆಗಿದೆ. 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1,17,000 ಓಡಿದೆ ಅಂತ. ಇದು ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ನೋಡಬಹುದು ಇಂಟೀರಿಯರ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಓವರ್ ಬಾಡಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನು ಕಾಣಿಸ್ತಾ ಇಲ್ಲ. ತುಂಬಾನೇ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ 1,95,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ 1.5 ಲಕ್ಷಕ್ಕೆ ಮಾಡ್ಕೋಣ. 1.5 ಲಕ್ಷಕ್ಕೆ ಲೋಗನ್, ಅದು ಡೀಸೆಲ್. ಹೌದು ಸರ್. ಓಕೆ, ಸೂಪರ್. ನೋಡ್ರಪ್ಪ, ಯಾರಾದ್ರೂ ಫಾರ್ಚುನರ್ ಹುಡುಕ್ತಾ ಇದ್ರೆ ಫಾರ್ಚುನರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಹೇಳಿದ್ರಿ ಮ್ಯಾಮ್. ಸರ್ 2022 ಮಾಡೆಲ್ ಫಾರ್ಚುನರ್ ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಬರೀ 11,000 ಕಿಲೋಮೀಟರ್. ಬರೀ 11,000 ಓಡಿದೆ ಇದು? ಹೌದು ಸರ್. ಓಕೆ, ಬರೀ 11,000 ಓಡಿರ್ತಕ್ಕಂಥ 2022 ಮಾಡಲ್ ಫಾರ್ಚುನರ್ ಅವೈಲೇಬಲ್ ಇದೆ. ಡೆಫಿನೆಟ್ ಆಗಿ ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಏನು ಇಲ್ಲ. ತುಂಬಾನೇ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ತುಂಬಾನೇ ಚೆನ್ನಾಗಿದೆ. ಸೀಟ್ ಇದು ಕಂಪನಿಯಿಂದ ಈ ತರ ಬರಲ್ಲ ಅನ್ಸುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿರ್ಬೇಕಲ್ಲ. ತುಂಬಾ ಚೆನ್ನಾಗಿದೆ. ಇದು ಕೂಡ ಲಕ್ಸುರಿಯಸ್ ಫೀಲ್ ಕೊಡ್ತಾ ಇದೆ. ನೋಡಬಹುದು ಡೋರ್ ಪ್ಯಾಡ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಲೆದರ್ ರೈಡ್ ಅಲ್ಲಿ ಮಾಡಿಸಿದ್ದಾರೆ. ಅದನ್ನು ಬರೀ 11,000 ಓಡಿರ್ತಕ್ಕಂಥ ಫಾರ್ಚುನರ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಇದು 41 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 37 ಲಕ್ಷಕ್ಕೆ ಮಾಡ್ಕೊಳ್ಳೋಣ. 37 ಲಕ್ಷಕ್ಕಾಗುತ್ತೆ ಫಾರ್ಚುನರ್. ಓಕೆ, ಲೋನ್ ಕೂಡ ಆಗ್ಬಿಡುತ್ತೆ. ಹೌದು ಸರ್. ಅದೆಷ್ಟು ಅಂತ ಹೇಳಕ್ ಬರಲ್ಲ. ನೀವು ಬನ್ನಿ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಆಗೋಗುತ್ತೆ. ಹಾಗೆ ನಮ್ಮ ಹತ್ರ ಇದೆ ಯಾವ್ದು ಮ್ಯಾಮ್? ಹುಂಡೈ ಟೆರಾಕಾನ್ 7 ಸೀಟರ್ ವೆಹಿಕಲ್ ಸರ್. ಓಕೆ, ಹುಂಡೈ ಟೆರಾಕಾನ್ ಅಂತ ನನಗೆ ನೋಡೇ ಇಲ್ಲ. ಇದು ಎಲ್ಲೋ ಗೊತ್ತಿಲ್ಲ, ದುಬೈಯಿಂದ ತರಿಸಿರ್ಬೇಕು. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಮ್ಯಾಮ್. ಸರ್ 2004 ಮಾಡಲ್. ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಲೋ ಬಜೆಟ್ ಅಲ್ಲಿ 7 ಸೀಟರ್, ಅದರಲ್ಲೂ 4 ವೀಲ್ ಡ್ರೈವ್ ಸರ್. ಇದು 4 ವೀಲ್ ಡ್ರೈವ್? ಹೌದು. ಪ್ರೈಸ್ ಏನ್ ಹೇಳ್ತೀರಾ ಮ್ಯಾಮ್? ಸರ್ ಪ್ರೈಸ್ 3,85,000 ಹೇಳ್ತಾ ಇರೋದು. ಫೈನಲ್ ಆಗಿ 3,25,000 ಗೆ ಸಿಗ್ತಾ ಇದೆ. 3,25,000 ಅದು 4x4 ಸಿಗುತ್ತೆ. ಲಕ್ಸುರಿಯಸ್ SUV ವೆಹಿಕಲ್, 7 ಸೀಟರ್ ವೆಹಿಕಲ್. ಹೌದು ಸರ್. ಓಕೆ, ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಆಮೇಲೆ ರೇರ್ ಕ್ಯಾಮ್ರಾ ಎಲ್ಲ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಪ್ರೊಫೈಲ್ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಒಂಥರ ಮಾಫಿಯಾ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಇದು ಯಾವ್ದು ಮ್ಯಾಮ್ ಇದು? ರೆಕ್ಸ್ಟಾನ್ ಸರ್. ರೆಕ್ಸ್ಟಾನ್. ಓಕೆ, RX6 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್. ಇದು ವಿತ್ ಸನ್ರೂಫ್ ಬರುತ್ತೆ. ಹೌದು. 2017 ಮಾಡಲ್ ಸರ್. 2017 ಮಾಡಲು. ಸನ್ರೂಫ್ ಜಾಸ್ತಿ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಕೆರಿಯರ್ ಹಾಕಿಬಿಟ್ಟಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರ್? ಹೌದು. 67,000 ಓಡಿದೆ. ಓಕೆ, ಸನ್ರೂಫ್ ಎಲ್ಲ ಬರುತ್ತೆ ಇದರಲ್ಲಿ. 67,000 ಅಷ್ಟೇ ಓಡಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ. ಅದು ಮಹೀಂದ್ರ ವೆಹಿಕಲ್ ಇದೆ. ಆಕ್ಚುಲಿ ಮಹೀಂದ್ರ ಟೈಪ್ ವೆಹಿಕಲ್ ರೆಕ್ಸ್ಟಾನ್. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಇದಕ್ಕೆ 8,50,000 ಹೇಳ್ತಾ ಇದೀವಿ. ಫೈನಲ್ ಆಗಿ ವಿತ್ NOC 7,95,000 ಗೆ ಮಾಡ್ಕೊಳ್ಳೋಣ. 7,95,000 ಗೆ ಯಾವ ಮಾಡಲ್ ಅಂದ್ರೆ? 17 ಮಾಡಲ್. 17 ಮಾಡಲ್. ಅದು ರೆಕ್ಸ್ಟಾನ್ ಸಿಗುತ್ತೆ ನಿಮ್ಗೆ. ವಿತ್ ಸನ್ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ನಿಸಾನ್ ಎಕ್ಸ್ಟ್ರೈಲ್ ಕೂಡ ಅವೈಲೇಬಲ್ ಇದೆ. ಏನಾದ್ರು ಟ್ರೈಲ್ಸ್ಗೆ ಆ ತರ ಎಲ್ಲಾದ್ರೂ ಹೋಗೋದಾದ್ರೆ, ಟ್ರಿಪ್ ಹೋಗೋದಾದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲಾಂಗ್ ವೆಹಿಕಲ್ ಬರುತ್ತೆ. ಡೀಟೇಲ್ಸ್ ಇದೆ ಮ್ಯಾಮ್. 2008 ಮಾಡಲ್. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. 4 ವೀಲ್ ಡ್ರೈವ್ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. 1 lakh ಕಿಲೋಮೀಟರ್ ಆಗಿದೆ ಸರ್. 1 lakh ಕಿಲೋಮೀಟರ್ ನೋಡಬಹುದು. ಸನ್ರೂಫ್ ಸಹ ಬರುತ್ತೆ ಈ ವೆಹಿಕಲ್. ಸನ್ರೂಫ್ ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಹೊಸದಾಗಿ ಈಗ ತಾನೇ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಯಾವುದೇ ತರ ನಿಮ್ಗೆ ಅದು ಚೇಂಜಸ್ ಮಾಡೋ ಅವಶ್ಯಕತೆ ಬೀಳಲ್ಲ. ಪ್ಯಾನೋರಾಮಿಕ್ ಸನ್ರೂಫ್ ಜೊತೆ ಬರುತ್ತೆ. ತುಂಬಾನೇ ಲಕ್ಸುರಿಯಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಕುತ್ಕೊಳ್ಳೋಕೆ ವೆಲ್ ಪೊಸಿಷನ್ಡ್ ನಿಮ್ಗೆ ಸೀಟ್ಸ್ ಕೂಡ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಡ್ಯುಯಲ್ ಬರುತ್ತಾ? ಜಾಸ್ತಿ ಬರುತ್ತೆ ಇದರಲ್ಲಿ. ಡ್ಯುಯಲ್ ಬರುತ್ತಾ? ವಿಂಡ್ಶೀಲ್ಡ್ ಅನ್ನು ಹೋಗಿದೆ ಹಾಕ್ಸ್ತೀರಾ? ಹಂಗೆ ಹಾಕ್ಸ್ಕೊಡ್ತೀರಾ? ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ 2,65,000 ಹೇಳ್ತಾ ಇದೀವಿ. ಫೈನಲ್ ಆಗಿ 2,45,000 ಗೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್. 2,45,000 ಕೊಡ್ತೀರಾ? ಅದು ಎಕ್ಸ್ಟ್ರಾ ಇಲ್ಲ? ಹೌದು ಸರ್. ಓಕೆ, ದೊಡ್ಡ ಗಾಡಿ ಸಿಗುತ್ತೆ ಗುರು ನಿಮ್ಗೆ. 2,45,000 ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. 2013 ಮಾಡಲ್. ಈ ರೆಕ್ಸ್ಟಾನ್ ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. RX7 ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ರೂಫ್ ಸಹ ಬರುತ್ತೆ ಇದರಲ್ಲಿ. ಸೆಕೆಂಡ್ ಓನರ್ ಆಗಿದೆ. 1,30,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ.
ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಸನ್ ರೂಫ್ ಸಮೇತ ಬರುತ್ತೆ ನಿಮ್ಗೆ. ಇದು ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ ಈ ವೆಹಿಕಲ್ ಗೆ 6,50,000 ಹೇಳ್ತಾ ಇದ್ವಿ. ಫೈನಲ್ ಆಗಿ 6,25,000 ಗೆ ಆಗುತ್ತೆ. ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗ್ಬಿಡತ್ತೆ. ಒಂದ್ 25,000 ತಂದ್ರೆ ಮಾಡ್ಕೊಡ್ತೀರಾ? 25,000 ಹೆವಿ ವೆಹಿಕಲ್ ಅಲ್ವಾ ಸರ್, ಸ್ವಲ್ಪ ಜಾಸ್ತಿ ಡೌನ್ ಪೇಮೆಂಟ್ ಮಾಡ್ಬೇಕು. ಡಿಪೆಂಡ್ ಪ್ರೊಫೈಲ್ ಮೇಲೆ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ 50ಕ್ಕೂ ಆಗುತ್ತೆ, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ 1 ಲಕ್ಷಕ್ಕೂ ಆಗುತ್ತೆ. ಹೌದು ಸರ್. ಹಾಗೆ ಫಾಸ್ಟ್ ಮೂವಿಂಗ್ i10 ಕೂಡ ಅವೈಲೇಬಲ್ ಇದೆ. ಈ ಗಾಡಿ ನೀವು ಇಲ್ಲೇ ತಗೊಂಡು ಇಲ್ಲೇ ಸೇಲ್ ಮಾಡಬಹುದು, ಅಥವಾ ಆಚೆ ಕಡೆ ಸೇಲ್ ಮಾಡಿದ್ರು ಆರಾಮಾಗಿ ಹೋಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಸೇಲ್ ಆಗುತ್ತೆ. ವೆಹಿಕಲ್ ಅಂತ ಹೇಳ್ಬೋದು. ಡಿಮ್ಯಾಂಡೆಡ್ ವೆಹಿಕಲ್ 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ಹಾಗೇನೆ ಮ್ಯಾಗ್ನಾ ವೇರಿಯಂಟ್ ಸರ್. ಓಕೆ, 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮ್ಯಾಗ್ನಾ ವೇರಿಯಂಟ್ ಇದಾಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಮ್ಯಾನ್ಯುವಲ್ ವೇರಿಯಂಟ್, AC ಎಲ್ಲ ಇದೆ. AC ಎಲ್ಲ ರನ್ನಿಂಗ್ ಇರುತ್ತೆ ಅಲ್ವಾ? ಹೌದು ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಮ್ಯಾಮ್ ಇದು? ಸರ್ 3,25,000 ಹೇಳ್ತಾ ಇದೀವಿ. ಫೈನಲ್ ಆಗಿ 2,95,000 ಗೆ ಮಾಡ್ಕೊಳ್ಳೋಣ. 2,95,000ಕ್ಕೆ i10 ಆಗುತ್ತೆ ನಿಮ್ಗೆ. 13 ಮಾಡಲ್. 13 ಮಾಡಲ್, ಅದನ್ನು ಆರಾಮಾಗಿ ಲೋನ್ ಕೂಡ ಅವೈಲೇಬಲ್ ಇದೆ.